ಡೀಟೇಲ್ಸ್ಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಒಟ್ಟಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಜೊತೆಯಲ್ಲಿ ಸಿಎಂ ಹಾಗೆ ಡಿಸಿಎಂ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಎಂಎಲ್ಸಿ ನಾಮನಿರ್ದೇಶನ ಆಯ್ಕೆ ಕುರಿತು ಚರ್ಚೆಯಾಗುತ್ತೆ. ನಿಗಮ ಮಂಡಳಿ ನೇಮಕಾತಿ ಬಗ್ಗೆಯೂ ಸಹ ಮಾತುಕತೆಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಬ್ಬರೂ ಸಹ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ದಂಡಯಾತ್ರೆ ಆರಂಭ ಆಗುತ್ತೆ. ಇಬ್ಬರೂ ಸಹ ಒಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಸಹ ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಾತುಕತೆ ಸಹ ಆಗುತ್ತೆ. ಎಂಎಲ್ಸಿ ನಾಮನಿರ್ದೇಶನ ಆಯ್ಕೆ ಹಾಗೆ ನಿಗಮ ಮಂಡಳಿ ನೇಮಕಾತಿ ಬಗ್ಗೆಯೂ ಸಹ ಮಾತುಕತೆಯಾಗುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಅರ್ಧಕ್ಕೆ ಚರ್ಚೆ ಮುಗಿದಿತ್ತು. ಹಾಗಾಗಿ ಮತ್ತೊಮ್ಮೆ ಈಗ ಇಬ್ರು ದೆಹಲಿ ಹೊರಟಿದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಪವರ್ ಫೈಟ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿದ್ದಾರೆ. ನಾಗದೇವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಸನದ ನವಿಲೆ ನಾಗೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಟೆಂಪಲ್ ರನ್. ಇದೇ ದೇಗುಲಕ್ಕೆ ಭೇಟಿ ನೀಡಿದ್ರು ಬಿಎಸ್ವೈ ಈ ಹಿಂದೆ. ಇಲ್ಲಿಗೆ ಭೇಟಿ ಬಳಿಕ ಸಿಎಂ ಆಗಿದ್ರು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರಂತೆ ಡಿಕೆಶಿಗೂ ಸಹ ಸಿಎಂ ಪಟ್ಟ ಹಾಗಾದ್ರೆ ಒಲಿಯುತ್ತ. ಸಿಎಂ ಕುರ್ಚಿ ಫೈಟ್ ನಡುವೆ ಡಿಕೆ ದೇಗುಲ ಯಾತ್ರೆ ಮುಂದುವರೆದಿದೆ. ವಾರದ ಹಿಂದೆ ಡಿಕೆಶಿಗೆ ಆಹ್ವಾನವನ್ನ ನೀಡಿದ್ರು ಗ್ರಾಮಸ್ಥರು. ದೆಹಲಿಗೆ ಹೋಗುವ ಮುನ್ನ ಡಿಕೆ ಶಿವಕುಮಾರ್ ಅವರು ನಾಗನ ದರ್ಶನವನ್ನ ಪಡೆದಿದ್ದಾರೆ. ಇದೇ ನಾಗನ ದೇವಸ್ಥಾನಕ್ಕೆ ಯಡಿಯೂರಪ್ಪ ಅವರು ಸಹ ಈ ಹಿಂದೆ ಭೇಟಿ ಕೊಟ್ಟಿದ್ರು. ಆ ನಂತರದಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆದ್ರು. ಈಗ ಡಿಕೆ ಶಿವಕುಮಾರ್ ಅವರು ಸಹ ಇದೇ ದೇಗುಲಕ್ಕೆ ಭೇಟಿ ನೀಡಿರೋದ್ರಿಂದಾಗಿ ಕುತೂಹಲ ಕಾರಣ ಆಗ್ತಾ ಇದೆ. ಯಡಿಯೂರಪ್ಪ ಅವರಂತೆ ಡಿಕೆ ಶಿವಕುಮಾರ್ಗೂ ಸಹ ಸಿಎಂ ಪಟ್ಟ ಒಲಿಯುತ್ತಾ ಅಂತ ಹಿಂದೆ ಗ್ರಾಮಸ್ಥರು ಆಹ್ವಾನ ಕೊಟ್ಟಿದ್ರು ಬರಬೇಕು ದೇವಸ್ಥಾನಕ್ಕೆ ಅಂತ. ಹೀಗಾಗಿ ದೆಹಲಿಗೆ ಹೋಗುವುದಕ್ಕೆ ಮುಂಚಿತವಾಗಿ ನವಿಲೆ ನಾಗೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಸಿಎಂ ಹಾಗೆ ಡಿಸಿಎಂ ಇಬ್ರು ಸಹ ದೆಹಲಿಗೆ ಹೊರಟಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಡಿಕೆ ಶಿವಕುಮಾರ್ ನವಿಲೆ ನಾಗೇಶ್ವರ ದೇಗುಲಕ್ಕೆ ಹೋಗಿರುವಂತಹ ದೃಶ್ಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.